ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಯಾವುದೇ ರೀತಿ ಅಡುಗೆಯ ಒಂದು ರೆಸಿಪಿನ ಹೇಳೋದಕ್ಕೆ ಬಂದಿಲ್ಲ. ಸುಮ್ಮನೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಭಾಳ ಜನ ಕೇಳ್ತಾ ಇದ್ರಿ, ನೀವು ನೋಡಿದರೆ ತುಂಬ ಶಾಂತವಾಗಿದ್ದೀರಿ ಅನಿಸುತ್ತೆ, ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಅಂತ ಅನಿಸುತ್ತೆ, ಇದು ಹೇಗೆ ಸಾಧ್ಯ? ಏನಾದರೂ ಅದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಮಾಹಿತಿಯನ್ನು ತಿಳಿಸ್ಕೊಡಿ, ನಮಗೂ ಕೂಡ ಉಪಯೋಗ ಆಗುತ್ತೆ ಅಂತೇಳಿ ಕೇಳಿದ್ರಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾನು ನಿಮಗೆ ಈಗಾಗಲೇ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾನು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭೂತದಲ್ಲಿ ಏನಾಗಿದೆಯೋ ಆಗೋಗಿದೆ, ವರ್ತಮಾನದಲ್ಲಿ ಏನು ನಡೀತಾ ಇದೆಯೋ ನಡಿಲೇಬೇಕು, ನಡೆಯುತ್ತೆ, ಭವಿಷ್ಯದಲ್ಲಿ ಏನಾಗಬೇಕೋ ಹಾಗೇ ಆಗುತ್ತೆ. ಆಯಿತಾ? ಭೂತದ ಬಗ್ಗೆ ಯಾವುದೇ ರೀತಿ ಚಿಂತೆ ಆಗಲಿ, ಕೊರಗುಗಳಾಗಲಿ ಏನೇ ಇದ್ದರೂ ಕೂಡ ಅದನ್ನು ಇರಲಿ, ನೆನಪಲ್ಲಿರಲಿ, ಆದರೆ ಕೊರಗಲ್ಲಿರಬಾರ್ದು. ಅವು ಕೊರಗ್ತಾ ಕೂತ್ಕೋಬಾರ್ದು. ಅದ್ರ ಬಗ್ಗೆ ನೆನಪುಗಳಲ್ಲಿ ಇರಬೇಕು. ಯಾಕಂದರೆ ನಾವು ಏನು ಅನುಭವಿಸಿದ್ದೀವಿ ಅದು ಮುಂದಿನ ಜೀವನಕ್ಕೆ ಒಂದು ಮೆಟ್ಟಿಲಿದ್ದಂಗೆ. ಆ ಅನುಭವದಿಂದನೇ ನಾವು ಮುಂದೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ತೀರ್ಮಾನಗಳನ್ನು ತಗೋತೀವಿ. ಹಾಗಾಗಿ ಭೂತದ ಒಂದು ಅನುಭವ ಇರಬೇಕು, ಅದು ನೆನಪಲ್ಲಿ ಇರಬೇಕು, ಕೊರಗಲ್ಲಿ ಇರಬಾರ್ದು, ಅದನ್ನೇ ಕೊರಗ್ತಾ ಕೂರಬಾರ್ದು ಅಲ್ವಾ? ಇನ್ನು ವರ್ತಮಾನದಲ್ಲಿ ಏನು ನಡೀತಾ ಇದೆಯೋ ಅದು ನಡೀಲೇಬೇಕು. ಭವಿಷ್ಯದ ಬಗ್ಗೆ ಭರವಸೆ ಇರಬೇಕು, ಆದರೆ ಅತಿಯಾದ ಭರವಸೆ ಇರಬಾರ್ದು. ಹೌದು, ನಾಳೆ ಬದುಕ್ತೀನಿ, ನಾಳೆಗೆ ಇಷ್ಟು ಊಟ ಬೇಕು, ನಾಳೆಯ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಉಳಿತಾಯ ಮಾಡಿಬಿಟ್ಟು ಇಟ್ಕೋಬೇಕು, ಭರವಸೆ ಓಕೆ ಆಯಿತಾ. ಆದರೆ ನಾಳೆ ಹೀಗೇ ಇರುತ್ತೆ, ಈ ಥರನೇ ಆಗುತ್ತೆ, ಹಿಂಗೇ ಇರಬೇಕು ಅಂತ ಅತಿಯಾದ ಭರವಸೆಯನ್ನು ಇಟ್ಕೊಳ್ಬಾರ್ದು. ಏಕೆಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ನಾಳೆ ಬರಲಿ, ನಾಳೆ ಚೆನ್ನಾಗಿರಲಿ, ನಾಳೆ ಸಂತೋಷವಾಗಿರುತ್ತದೆ, ಇಷ್ಟು ಅಂದ್ಕೊಂಡು ಬದುಕಬೇಕು. ಸಂತೋಷವಾಗಿಯೇ ಇರುತ್ತದೆ ಅಂತಕ್ಕಂಥ ಅತಿಯಾದ ಭರವಸೆ ಬೇಡ. ಸಂತೋಷವಾಗಿರುತ್ತದೆ, ಆ ದೇವರ ದಯೆಯಿಂದ ಸಂತೋಷವಾಗಿರುತ್ತೆ, ಖುಷಿಯಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗ್ಬೇಕಷ್ಟೇ. ಯಾಕಂತಂದರೆ ಅತಿಯಾದ ಭರವಸೆಗಳು ಮನುಷ್ಯನ ಮನಸ್ಸನ್ನು ತುಂಬ ಸೂಕ್ಷ್ಮ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅತಿಯಾದ ಭರವಸೆಗಳನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಭರವಸೆ ತುಂಬ ಮುಖ್ಯ, ಅತಿಯಾದ ಭರವಸೆ ಬೇಡ ಆಯಿತಾ. ಆಮೇಲೆ ಇನ್ನೂ ಈಗಂತೂ ನಿಮಗೆ ಗೊತ್ತಾಯಿದೆ, ಇದೆಲ್ಲ ಸೋಷಿಯಲ್ ಮೀಡಿಯಾ ಕಾಲ. ನಾವೇನಿಲ್ಲ ಅಂದ್ರೂ ತುಂಬ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಅದು ಇದು ಅಂತೇಳಿ ಅಂತ. ನಾವು ದಿನನಿತ್ಯ ಸಾಕಷ್ಟು ವೀಡಿಯೋಸ್ಗಳನ್ನು ನೋಡ್ತೀವಿ. ಅಲ್ಲಿ ನೋಡ್ತಕ್ಕಂಥ ಎಷ್ಟೋ ವೀಡಿಯೋಸ್ಗಳು ನಮ್ಮ ಮನಸ್ಸಿಗೆ ಕೆಲವೊಂದು ಖುಷಿ ನೀಡುತ್ತೆ, ಕೆಲವೊಂದು ಬೇಜಾರು ಮಾಡುತ್ತೆ, ಕೆಲವೊಂದು ಸಿಟ್ಟು ಬರೋ ಥರ ಮಾಡುತ್ತೆ, ಇನ್ನೂ ಕೆಲವೊಂದು ಏನೇನೋ ಆಗೋಗುತ್ತೆ ಆಯಿತಾ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ವರ್ತಿಸೋದಕ್ಕಿಂತ ಅಸ್ವಾಭಾವಿಕವಾಗಿ ವರ್ತಿಸೋದಕ್ಕೆ ಶುರು ಮಾಡುತ್ತೆ ಕೆಲವೊಂದು ವೀಡಿಯೋಸ್ಗಳನ್ನು ನೋಡೋದ್ರಿಂದ. ಈಗ ಒಂದು ಉದಾಹರಣೆಗೆ, ಯಾರ್ದೋ ಏನೋ ಆಯ್ತಂತೆ, ಏನೋ ಡೈವರ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಅವರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಹಂಚ್ಕೊಂಡಿರ್ತಾರೆ, ಹಿಂಗಾಯಿತು ಅಂತೇಳಿ. ಅದರಲ್ಲಿ ಎರಡು ಬಣಗಳು ಉಟ್ಕೊಳ್ಳುತ್ತೆ. ಒಂದು ಹುಡುಗಿ ತಪ್ಪು ಅಂತ ಒಬ್ಬರು ಕಿತ್ತಾಡ್ತಿರ್ತಾರೆ, ಇನ್ನೊಂದು ಬಳಗ ಏನಪ್ಪ ಅಂತಂದರೆ ಹುಡುಗನ ತಪ್ಪು ಅಂತ, ಇನ್ನೊಂದು ಬಳಗ ಬಂದುಬಿಟ್ಟು ಅತ್ತೆ ಮಾವನ ತಪ್ಪಿರುತ್ತೆ ಅಂತ, ಇನ್ನೊಂದು ಬಂದುಬಿಟ್ಟು ಹುಡುಗಿ ಮನೆ ಕಡೆಯದು ತಪ್ಪಿರುತ್ತೆ ಅಂತೇಳಿ. ನಮಗೆ ಅಲ್ಲಿ ವಾಸ್ತವದಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತೇ ಇರಲ್ಲ, ಅವ್ರು ಯಾರು ಅಂತಲೂ ನಮಗೆ ಗೊತ್ತಿರಲ್ಲ, ಅವ್ರ ನಡುವೆ ಏನು ಸಮಸ್ಯೆ ಇದೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ವಿಚಾರ ಒಂದೇ, ಡೈವರ್ಸ್ ಆಗಿದೆ ಅಂದರೆ ಯಾರು ತಪ್ಪಿರ್ಬೋದು. ಅವ್ರು ಡೈವರ್ಸ್ ಕೊಟ್ಟರೆ ಆರಾಮಾಗಿ ಅವ್ರ ಮನೆ ಅವ್ರ ಪಾಡಿಗೆ ಅವ್ರವ್ರು ಚೆನ್ನಾಗೇ ಇರ್ತಾರೆ, ಬಿಟ್ಟು ಅವ್ರಿಗೆ ಆಗ್ತಿಲ್ಲ ಅಂದ ಪಕ್ಷಕ್ಕೆ. ಆದರೆ ಇಲ್ಲಿ ಸಮಾಜದಲ್ಲಿ ನಾವು ವಿಡಿಯೋಸ್ ನೋಡ್ತಕ್ಕಂಥವ್ರು ನಾವೇನು ಮಾಡ್ತೀವಿ, ಅದನ್ನು ಮನಸ್ಸಿಗೆ ತೊಗೊಂಡು ರೊಚ್ಚಿಗೆ ಎದ್ದು ಏನೇನೋ ನಮ್ಮ ಒಂದು ಊಹೆಗೆ ನಿಲುಕಿದ್ದು ಎರಡನ್ನೂ ಕೂಡ ಯೋಚನೆ ಮಾಡ್ತಾ ಏನೇನೋ ಕಮೆಂಟ್ ಮಾಡ್ಕೊತಾ ಇರ್ತೀವಿ. ಅದರಿಂದ ನಮ್ಮದು ಟೈಮ್ ಕೂಡ ವೇಸ್ಟ್ ಆಗುತ್ತೆ, ನಮ್ಮ ಮನಸ್ಸು ಹಾಳಾಗುತ್ತೆ, ನಮಗೆ ಅನಾವಶ್ಯಕವಾಗಿ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಸುಮ್ಮನೆ ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಬೇಕು ಹಂಗೆ ಮಾತಾಡ್ತೀವಿ ಅಲ್ವಾ. ಇದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ಅದರಿಂದ ಹೊರಗೆ ಬರಬೇಕು. ಒಂದು ಸಲ ಮನುಷ್ಯನಿಗೆ ಸಿಟ್ಟು ಬಂತು ಅಂತಂದರೆ, ಒಂದು ಸಲ ಮನುಷ್ಯನ ಮನಸ್ಸಿಗೆ ಬೇಸರ ಆಯಿತು ಅಂದರೆ ಅದರಿಂದ ಹೊರಗೆ ಬರೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಲ್ವಾ. ಇಲ್ಲೇ ನಮ್ಮ ಜೀವನದಲ್ಲೇ ಹತ್ಕೊಂಡು ಉರಿತಾ ಇದೆ. ನಾವು ಯಾರ್ದೋ ಒಬ್ಬರು ಸಂಬಂಧ ಇಲ್ದಿರೋ ವಿಚಾರದ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹೊಡೆದಾಡ್ತಾ ಇದ್ದೀವಿ. ಕಮೆಂಟ್ ಸೆಕ್ಷನ್ ಅಂತೂ ನೋಡಬೇಕು, ಮಣ್ಣು ತುರ್ಕೊಂಡು, ಎದೆ ಬಡ್ಕೊಂಡು, ಲಟ್ಕೆ ಎಲ್ಲ ಮುರ್ಕೊಂಡು ಎಲ್ಲ ಬಿದ್ದಿರ್ತಾರೆ. ನನ್ನ ಪ್ರಕಾರ ಏನಪ್ಪ ಅಂದರೆ, ಹೌದು, ನಾವು ಉಪ್ಪು ಖಾರ ತಿಂತಕ್ಕಂಥ ಮನುಷ್ಯರು, ನಮಗೂ ಕೂಡ ಕೋಪ, ತಾಪ, ಸಿಟ್ಟು, ಸೆಡು ಎಲ್ಲ ಬರಲ್ಲ ಅಂತಲ್ಲ. ಎಷ್ಟು ಪ್ರತಿಕ್ರಿಯಿಸಬೇಕು, ಹೇಗೆ ಪ್ರತಿಕ್ರಿಯಿಸಬೇಕು, ಯಾವ ಪದಗಳ ಮುಖಾಂತರ ಪ್ರತಿಕ್ರಿಯಿಸಬೇಕು, ಅದನ್ನು ನಾವು ಕಲಿಬೇಕಾಗಿದೆ ಅಲ್ವಾ.
ಅದನ್ನು ನಾವು ಸರಿಯಾಗಿ ಕಲ್ತಿಲ್ಲ ಅಂತಂದರೆ ಏನಾಗುತ್ತಪ್ಪ, ನಮಗೆ ಗೊತ್ತಿಲ್ಲದಂಗೆ ಅದು ಆ, ನಮ್ಮ ಒಂದು ನಿಯಂತ್ರಣ ನಮಗೆ ಸಿಗೋದಿಲ್ಲ. ಅದು ನಮ್ಮದು ಒಂಥರ ಗಾಡಿ ಇದ್ದಂಗೆ. ನಾವು ಹೆಂಗೆ ಬೇಕೋ ಹಂಗೆ ಸ್ಟೀರಿಂಗನ್ನು ತಿರುತ್ತಾ ಇದ್ದರೆ ಎಲ್ಲ ಹೋಗಿ ಎಲ್ಲ ಇಟ್ಕೊಂಡು ಎಲ್ಲ ಆಗಿಬಿಡುತ್ತೆ. ಹಂಗಾಗಿ ನಮ್ಮ ಒಂದು ದೇಹದ ನಿಯಂತ್ರಣ ನಮ್ಮ ಕೈಯಲ್ಲಿ ಇರಬೇಕು, ಯಾವುದಕ್ಕೆ ಎಷ್ಟು ಪ್ರತಿಕ್ರಿಯೆ ನೀಡಬೇಕು ಅಂತೇಳಿ ಅಂತ ಅಲ್ವಾ. ಸುಮ್ಮನೆ ಅದೇನೋ ಮಾಡಿದಾರೆ ಪಾಪ ಆಡ್ದವ್ರ ಬಾಯಲ್ಲಿ ನನಗೆ ಯಾರೋ ಎಲ್ಲೋ ಇರ್ತಾರೆ, ಅವ್ರ ಬಗ್ಗೆ ನಾವಿಲ್ಲಿ ಕೆಟ್ಟದಾಗ ಮಾತಾಡ್ತೀವಿ, ಕೆಟ್ಟದಾಗ ಕಮೆಂಟ್ ಹಾಕ್ತೀವಿ, ಕೆಟ್ಟದಾಗ ಇದು ಮಾಡ್ತೀವಿ. ಅಲ್ಲಿ ಸತ್ಯಾಂಶ ಏನು ಅಂತೇಳಿ ಆ ದೇವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ನಾವು ಕೂತು ಮಾತಾಡೋರಿಗೆ ಏನೂ ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋದಿಲ್ಲ. ಸಮಾಜ ಹೆಂಗಾಗಿತ್ತಪ್ಪ ಅಂತಂದರೆ ಒಂದು 10 ಕೇಸ್ಗಳು ಹುಡುಗಿರು ಮೋಸ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಮ್ಮ ತಲೆಯಲ್ಲಿ ಅಚ್ಚಾಗುತ್ತೆ. ಈ ಪ್ರಪಂಚದಲ್ಲಿ ಮೋಸ ಮಾಡ್ತಕ್ಕಂಥವ್ರು ಬರೀ ಹುಡುಗಿರೇ ಅಂತ ಅಚ್ಚಾಗ್ಬಿಡುತ್ತೆ. ಅದೇ ಇನ್ನೊಂದು 10 ಕೇಸು ಹುಡುಗರೇ ಮೋಸ ಮಾಡಿದರು ಅಂತ ಇಟ್ಕೊಳ್ಳಿ, ನಮ್ಮ ತಲೆಯಲ್ಲಿ ಅಚ್ಚಾಗುತ್ತೆ, ಬರೀ ಹುಡುಗರು ಅಷ್ಟೇ ಮೋಸ ಮಾಡೋದು ಅಂತೇಳಿ. ಈ ಮೋಸ ಮಾಡೋದ್ರಲ್ಲಿ ಯಾವುದೇ ರೀತಿ ಲಿಂಗ ಭೇದ ಇಲ್ಲ. ಮೋಸ ಮಾಡೋರು, ಮೋಸ ಹೋಗೋರು ಈ ಪ್ರಪಂಚದಲ್ಲಿ ಇದ್ದಾರೆ. ಆದರೆ ಮೋಸ ಹೋಗೋರು ಯಾವತ್ತೂ ಕೂಡ ಅಮಾಯಕ ಹೃದಯಗಳು ಮೋಸ ಹೋಗಿ ನೆರಳುತ್ತೆ. ಅದು ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು ಅಲ್ವಾ. ಎಲ್ಲ ಥರ ಜನಗಳು ಇದ್ದಾರೆ. ಈ ಒಂದು ಸಮಾಜ ಅತೀ ಕ್ರೂರವಾದ ಹೆಣ್ಣನ್ನು ನೋಡಿದೆ, ಅತೀ ಕ್ರೂರವಾದ ಗಂಡನ್ನು ನೋಡಿದೆ ಅಲ್ವಾ. ಇಬ್ಬರೂ ಇದ್ದಾರೆ, ಗಂಡು ಹೆಣ್ಣು ಇಬ್ಬರೂ ಇದ್ದಾರೆ ಈ ಸಮಾಜದಲ್ಲಿ. ಬರೀ ಹೆಣ್ಮಕ್ಳು ಮೋಸ ಮಾಡ್ತಾರೆ ಅನ್ನೋದು ಸುಳ್ಳು, ಬರೀ ಗಂಡು ಮಕ್ಕಳು ಮೋಸ ಮಾಡ್ತಾರೆ ಅನ್ನೋದು ಸುಳ್ಳು. ಮೋಸ ಮಾಡೋರಿದ್ದಾರೆ, ಮೋಸ ಹೋಗೋದು ಅಮಾಯಕ ಹೃದಯಗಳು. ಆಯಿತಾ. ಹಾಗಾಗಿ ನಾವು ಬೇರೆ ಯಾವುದೋ ನಮಗೆ ಗೊತ್ತಿಲ್ಲದಿರೋ ವಿಚಾರನ ಮತ್ತಾವುದೋ ಒಂದ್ರ ಜೊತೆ ತುಲನೆ ಮಾಡಿ ಅದರ ಬಗ್ಗೆ ನಾವೇ ನ್ಯಾಯಾಧೀಶರಾಗಿ ತೀರ್ಪನ್ನು ಯಾಕೆ ಕೊಡಬೇಕು ಅಲ್ಲ. ಅವ್ರವ್ರ ಜೀವನ ಅವ್ರಿಗಿದೆ, ಬಿಟ್ಬಿಡಬೇಕು. ಏನು ಮಾಡೋಕ್ಕಲ್ಲಿ ನೀವು ಕೇಳ್ಬೋದು, ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ, ನಾವು ಅಂತೀವಿ ಬೈತೀವಿ ಅಂತೇಳಿ. ಸಾಮಾಜಿಕ ಜವಾಬ್ದಾರಿ ಯಾವುದೋ ಕೆಲಸಕ್ಕೆ ಬರ್ದಿರೋ ವಿಡಿಯೋಗಳಲ್ಲಿ ಯಾಕೆ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಏನೂ ಉಪಯೋಗ ಇಲ್ಲ. ಬೈಯೋದ್ರಿಂದ ಅವ್ರನ್ನ ಸರಿ ಹೋಗ್ತಾರಾ? ಇಲ್ಲ. ಅಥವಾ ಬೈಯೋದ್ರಿಂದ ಏನಾದರೂ ಸಂಬಂಧ ಸರಿ ಹೋಗುತ್ತಾ? ಇಲ್ಲ. ನಿಜವಾದ ನೋವು ಏನಿರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಎರಡೂ ಕಡೆ ಕತೆ ಗೊತ್ತಿರೋದಿಲ್ಲ. ಎರಡೂ ಸೈಡು ಏನಿರುತ್ತೆ ಅಂತ ಗೊತ್ತಿಲ್ಲ ನಮಗೇನು ಅನಿಸುತ್ತೆ, ನಮ್ಮ ಜೀವನದ ಅನುಭವದಲ್ಲಿ ನಾವೇನೇನು ಕಂಡಿದ್ದೀವಿ ಅದರ ಒಂದು ಪರಿಧಿಯಲ್ಲಿ ನಮಗೇನು ಅನಿಸುತ್ತೆ ಅದನ್ನು ನಾವು ಯೋಚನೆ ಮಾಡ್ತೀವಿ ಅಷ್ಟೇ. ಹಾಗಾಗಿ ಆ ಥರದಕ್ಕೆ ಪ್ರತಿಕ್ರಿಯೆ ನೀಡಲೇಬೇಕು ಅಂತಿದ್ರೆ ಒಳ್ಳೆ ರೀತಿ ಪ್ರತಿಕ್ರಿಯೆ ನೀಡಿ, ತೀರಾ ರೊಚ್ಚಿಗೆದ್ದು ರಚ್ಚೆ ಹಿಡಿದು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಅಂತಂದರೆ, ಒಂದು ಬೇಲಿ ಸಾಲಿದೆ, ಇಲ್ಲಿಂದ ಒಂದು 30 ಅಡಿ ದೂರದಲ್ಲಿ ಒಂದು ಬೇಲಿ ಇದೆ. ಆ ಬೇಲಿಯಲ್ಲಿ ಒಂದು ಹಾವಿದೆ ಅಂತ ಇಟ್ಕೊಳ್ಳಿ. ಅದು ನಮಗೂ ಏನೂ ಸಮಸ್ಯೆ ಮಾಡ್ತಿಲ್ಲ, ನಾವು ಅದಕ್ಕೇನು ಸಮಸ್ಯೆ ಮಾಡ್ತಾ ಇಲ್ಲ. ಆಯಿತಾ. ಸೊ ಅಲ್ಲಿ ಇಬ್ಬರಿಗೂ ಕೂಡ ತೊಂದರೆ ಇಲ್ಲ. ನನ್ನ ಪಾಡಿಗೆ ನಾನು ಹೋದರೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ. ಅದೇ ಹಾವೇನಾದರೂ ನಿಮ್ಮ ಮನೆಗೆ ಬಂದಿತ್ತು ಅಂತ ಇಟ್ಕೊಳ್ಳಿ, ನೀವು ಆವಾಗ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಅರ್ಥ ಇದೆ ಅಲ್ವಾ. ಬೇಲಿ ಸಾಲಲ್ಲಿ ಅದ್ರ ಪಾಡಿಗೆ ಅದಿದೆ. ಈ ವಿಡಿಯೋಗಳು ಹಂಗೇನೆ, ಅದ್ರ ಪಾಡಿಗೆ ವಿಡಿಯೋ ಬರುತ್ತೆ, ನೀವು ಒಂಚೂರು ಹಿಂಗೆ ತಳ್ಳಿದ್ರಿ ಅಂದರೆ ಮೇಲಕ್ಕೆ ಹೋಗ್ಬಿಡುತ್ತೆ. ಅದು ಅಷ್ಟೊಂದೇನು ಸಿಟ್ಟು ತಗೊಂಡು ಅಷ್ಟೊಂದಲ್ಲಿ ಇದು ಮಾಡಿಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ನಿಮಗೂ ಅದಕ್ಕೂ ಮುಖಾಮುಖಿ ಆದಾಗ, ನಿಮಗೂ ಅದಕ್ಕೆ ಸಂಬಂಧ ಇದ್ದಾಗ ನೀವು ಪ್ರತಿಕ್ರಿಯೆ ನೀಡಿ. ಇಲ್ಲ ಅಂತಂದರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಕ್ಕೆ ಹೋಗಬೇಡಿ. ಆಯಿತಾ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ವೈಯಕ್ತಿಕವಾಗಿ ಯಾವುದೇ ವಿಡಿಯೋಗಳನ್ನು ತೊಗೋಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಡಿಯೋಗಳನ್ನು ತುಂಬ ವೈಯಕ್ತಿಕವಾಗಿ ತೊಗೊಳಕ್ಕೆ ಹೋಗಬೇಡಿ. ನೀವು ಹೇಗಿದ್ದೀರೋ ಹಾಗೆ ಇರಿ. ನಿಮ್ಮ ಮನಸ್ಸಿಗೆ ಏನಿಷ್ಟ ಬರುತ್ತೋ ಅದನ್ನು ಮಾಡಿ. ಏನಿಷ್ಟ ಬರುತ್ತೋ ಅದು ಮಾಡಿ ಅಂತಂದರೆ ಎಲ್ಲದೂ ಅಂತಲ್ಲ, ಒಂದು ಇಂಥದ್ದೇ ಒಂದು ಪರಿಧಿ ಅಂತ ಇರುತ್ತೆ ಜೀವನಕ್ಕೆ. ಆ ಪರಿಧಿ ಒಳಗಡೆ ಎಲ್ಲದನ್ನು ನಾವು ನಿಭಾಯಿಸಬೇಕಾಗುತ್ತೆ. ಆ ಪರಿಧಿ ಬಿಟ್ಟು ಆಚೆ ಹೋದ್ವಿ ಅಂತಂದರೆ ಏನಾಗುತ್ತಪ್ಪ ಅಂದರೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗುತ್ತೆ. ಎಲ್ಲರಿಗೂ ಒಂದು ಪರಿಧಿ ಇರುತ್ತೆ, ಅವ್ರದ್ದೇ ಆದಂಥ ಜೀವನ ಪರಿಧಿ ಇರುತ್ತೆ. ಈಗ 10,000 ಸಂಬಳ ತೊಗೊಳೋರ್ಗೆ ಒಂದು ಪರಿಧಿ ಇರುತ್ತೆ. ಆಯಿತಾ. 10,000 ಸಂಬಳ ಬಂದು 20,000 ಖರ್ಚು ಮಾಡ್ತೀವಿ ಅಲ್ವಾ. ಆಗೇನಾಗುತ್ತೆ, ನಾವು ಆ ಜೀವನದ ಪರಿಧಿಯನ್ನು ಬಿಟ್ಟು ಮುಂದೆ ಹೋಗಿರ್ತೀವಿ. ಅದರಿಂದ ಮತ್ತೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತಲ್ಲ. ಹಾಗಾಗಿ ಹೇಳ್ತಿರೋದು, ನಮ್ಮ ಒಂದು ಜೀವನದ ಪರಿಧಿ ಎಷ್ಟಿದೆ, ಆ ಪರಿಧಿ ಒಳಗಡೆ ನಮ್ಮ ಎಲ್ಲ ಒಂದು ಬಯಕೆಗಳನ್ನು ಈಡೇರಿಸ್ಕೊಂಡು ನಾವು ಬದುಕಬೇಕಾಗತ್ತೆ
ಆಯಿತಾ. ಪರಿಧಿ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಅಂತಂದರೆ ಸಮಸ್ಯೆಗಳು ಬರ್ತವೆ. ಪರಿಧಿ ಒಳಗಡೆ ಲೆಕ್ಕಾಚಾರ ಮಾಡಿಕೊಂಡು ಆ ಪರಿಧಿನ ವಿಸ್ತರಿಸ್ಕೊಂಡು ಆದಮೇಲೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಾಗುತ್ತೆ ಅಲ್ವಾ. ದಾಟಿ ಹೋಗೋದಕ್ಕಿಂತ ನಮ್ಮ ಜೀವನದ ಪರಿಧಿಯನ್ನು ನಾವು ಹೆಚ್ಚಿಸ್ಕೊತಾ ಹೋಗಬೇಕು. ಆಗ ನಾವು ನಮ್ಮದು ಜಾಸ್ತಿ ದೊಡ್ಡದಾಗುತ್ತೆ ಆ ಜೀವನದ ಪರಿಧಿ ಅಲ್ವಾ. ಹಾಗಾಗಿ ಹೇಳ್ತಾ ಇರೋದು, ತುಂಬ ಪ್ರತಿಕ್ರಿಯೆ ನೀಡೋಕ್ಕೆ ಹೋಗ್ಬಿಡಿ. ನಿಮಗೆ ಸಂಬಂಧ ಇಲ್ದಿರೋ ವಿಚಾರಗಳಾಗ್ಬೋದು, ನಿಮಗೆ ಸಂಬಂಧ ಇಲ್ದಿರೋ ಯಾವುದೇ ಮಾತುಕತೆ ಆಗ್ಬೋದು, ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ ಅಲ್ವಾ. ನೀವು ಕೆಟ್ಟ್ರಿ ಅಂತಂದರೆ ಯಾರೂ ಬರಲ್ಲ, ಸುಮ್ಮನೆ ಜೊತೆಗೆ ಎಲ್ಲರೂ ಇರ್ತಾರೆ ಜೊತೆಗೆ, ಆಯಿತಾ. ಎಲ್ಲರೂ ಇರ್ತಾರೆ, ಆದರೆ ಯಾರೂ ಕೂಡ ಕಷ್ಟದಲ್ಲಿ ಜೊತೆಗೆ ಬರೋದಿಲ್ಲ. ಜೀವನ ಇರೋದೇ ಹೀಗೆ, ಇದ್ದಾಗ ಎಲ್ಲರೂ ನೆಂಟರೆ, ಇದ್ದಾಗ ಎಲ್ಲರೂ ಕೂಡ ನೆಂಟರೇ ಆಗಿರ್ತಾರೆ. ನರಳಬೇಕಾದ್ರೆ ನೆಂಟರುಗಳು ಯಾರೂ ಇರೋದಿಲ್ಲ. ಆದರೆ ಜೀವನಕ್ಕೆ ಬೇಕಾಗಿರೋದು ನರಳಾಟ ಇರಬೇಕಾದ್ರೆ ನೆಂಟರಿದ್ದರೆ ಏನಾದರೂ ಒಂದು ಉಪಯೋಗ ಆಗುತ್ತೆ. ಸುಖದಲ್ಲಿ ಇದ್ದರೂ ಒಂದೇ, ಬಿಟ್ಟರು ಒಂದೇ. ಯಾಕಂದರೆ ಸುಖದಲ್ಲಿ ನಾವು ಒಂಟಿಯಾಗಿ ಬದುಕಬಹುದು, ಯಾಕಂದರೆ ಸಾಕಷ್ಟು ಸೌಲಭ್ಯಗಳಿರ್ತವೆ. ಕಷ್ಟದಲ್ಲಿ ಏನೂ ಇರೋದಿಲ್ಲ. ಕಷ್ಟದಲ್ಲಿ ಯಾರಾಗಿರ್ತಾರೋ ಅವರೇ ನಿಜವಾದ ನೆಂಟರು ಅಂತ ಅಂದ್ಕೋಬಿಡಿ. ನಾನು ಏನು ಹೇಳ್ತಿದ್ದೀನಪ್ಪ ಅಂದರೆ, ಜಾಸ್ತಿ ಯಾವುದೂ ಕೂಡ ವೈಯಕ್ತಿಕವಾಗಿ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೆ ಸಂಬಂಧ ಇಲ್ಲ ಅನ್ನೋದನ್ನು ವೈಯಕ್ತಿಕವಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಆಮೇಲೆ ನಿಮ್ಮ ಹತ್ರ ಯಾರೋ ಬಂದು ಏನೋ ಒಂದು ಸಮಸ್ಯೆ ಹೇಳ್ತಾರೆ ಅಂತ ಅಂದ ತಕ್ಷಣವೇ ನಿಮಗೆ ಒಂದು ಸೈಡ್ ಕತೆ ಗೊತ್ತಿರುತ್ತೆ, ಇನ್ನೊಂದು ಸೈಡ್ ಕತೆ ಗೊತ್ತಿರೋದಿಲ್ಲ. ಈಗ ನಮ್ಮ ಹತ್ರ ಯಾರಾದರೂ ಬಂದು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮವ್ರು ಆಗಿರ್ತಾರೆ. ಅದಕ್ಕೆ ಏನು ಮಾಡ್ತೀವಿ, ಅವ್ರು ಏನು ಹೇಳಿದ್ರು ಸತ್ಯ ಅಂತ ನಂಬಿಡ್ತೀವಿ ನಾವು. ಅದಕ್ಕೆ ನಾವು ಅವ್ರ ಜೊತೆಗೆ ನಾವು ರೊಚ್ಚಿಗೆದ್ದು ಅವ್ರನ್ನ ಬೈಯೋದೇನು, ಅವ್ರಿಗೆ ಇದು ಮಾಡೋದೇನು ಎಲ್ಲನೂ ಮಾಡ್ತಿರ್ತೀವಿ, ಆಯಿತಾ. ಅಲ್ಲಿ ಕತೆ ಏನು ಅಂತ ಗೊತ್ತಿರೋದಿಲ್ಲ ಅಲ್ವಾ. ಈಗ ನನ್ನ ಸಮಸ್ಯೆಗಳನ್ನು ನಾನು ಏನೂ ಹೇಳ್ಕೊಳ್ಳೋದಿಲ್ಲ, ನನಗೆ ನಾನು ಸಾಚ ಆಗಿರ್ತೀನಿ ಅಲ್ವಾ. ಬೇರೆಯವರ ಒಂದು ದೃಷ್ಟಿಲಿ ನನ್ನ ತಪ್ಪುಗಳೇನು ಅಂತ ಬೇರೆಯವ್ರಿಗೆ ಕಾಣಿಸ್ತಾ ಇರುತ್ತೆ, ಬೇರೆಯವ್ರ ತಪ್ಪುಗಳೇನು ಅಂತ ನನಗೆ ಕಾಣಿಸ್ತಾ ಇರುತ್ತೆ, ಆಯಿತಾ. ಹಾಗಾಗಿ ನಮ್ಮ ಕತೆ ಗೊತ್ತಿಲ್ಲದಲೇ ಯಾವುದ್ರ ಬಗ್ಗೆನೂ ಕೂಡ ತೀರ್ಮಾನ ತಗೊಳ್ಬಾರ್ದು. ನಾವು ಅವ್ರ ಜೊತೆಗೇ ರೊಚ್ಚಿಗೆದ್ದು ಅವ್ರಿಗೆಲ್ಲ ಬೈಯೋದು, ಇದು ಮಾಡೋದು, ಶಾಪ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸಾಧ್ಯ ಆದರೆ ಸಾಂತ್ವನ ಹೇಳಬೇಕಷ್ಟೇ. ಸಾಂತ್ವನ ಹೇಳಿ ಎಲ್ಲದು ಒಳ್ಳೆಯದಾಗುತ್ತೆ, ಎಲ್ಲದು ಸರಿ ಹೋಗುತ್ತೆ ಅಂತ ಹೇಳಬೇಕಷ್ಟೇ. ಇದು ಎಂಥದ್ದು, ಬದುಕು ಶಾಶ್ವತ ಅಲ್ಲ, ಎಲ್ಲರಿಗೂ ಗೊತ್ತೈತೆ ಶಾಶ್ವತ ಅಲ್ಲ ಅಂಥೇಳಿ. ಇದೊಂದು ಏನಪ್ಪ ಅಂತಂದರೆ, ಒಂದು ಬಿಗ್ ಬಾಸ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಟಾಸ್ಕ್ ಅಷ್ಟೇ. ಆ ದೇವ್ರು ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ನಾವು ಏನು ಕೊಟ್ಟು ನಮ್ಮ ಒಂದು ಪೂರ್ವಜನ್ಮದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ನಮಗೆ ಈ ಜನ್ಮ ಪ್ರಾಪ್ತವಾಗಿದೆ. ಅದಕ್ಕೆ ಅನುಗುಣವಾಗಿ ನಮಗಿಲ್ಲಿ ಇಂದಿನ ಜೀವನದಲ್ಲಿ ಸುಖ ಸೌಲಭ್ಯಗಳು ಲಭಿಸಿವೆ. ಏನಿದೆಯೋ ಅದು ಮುಗಿಸ್ಕೊಂಡು ಹೋಗ್ಬೇಕು, ಅಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಆದರೂ ಕೂಡ ನಾವು ಮನುಷ್ಯರಾಗಿರೋದ್ರಿಂದ ಮನುಷ್ಯನಿಗೆ ಪ್ರೀತಿ ಬೇಕಾಗುತ್ತೆ. ಪ್ರೀತಿ ಇಲ್ಲ ಅಂತಂದರೆ ಬದುಕೋದು ತುಂಬ ಕಷ್ಟ. ಯಾರು ನಿಮಗೆ ನಿಜವಾದ ಪ್ರೀತಿ ಕೊಡ್ತಾರೆ, ಯಾರು ನಿಮ್ಮನ್ನು ಪ್ರೀತಿಯಿಂದ ಆಧರಿಸ್ತಾರೆ, ಅವರನ್ನು ನೀವು ಗೌರವಿಸಿ. ಆದರೆ ತುಂಬ ಯಾವುದೇ ಒಂದು ವಸ್ತುಗಳಿಗಾಗ್ಬೋದು, ವ್ಯಕ್ತಿಗಳಿಗಾಗ್ಬೋದು ತುಂಬ ನೀವು ಅಟ್ಯಾಚ್ ಆಗಬೇಡಿ, ಆಯಿತಾ. ತುಂಬ ಅಟ್ಯಾಚ್ ಆಗಿದ್ದೀರಿ ಅಂತಂದರೆ ಅದರಿಂದ ನೀವು ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ. ನೀವು ನಿಮ್ಮ ಕೈಲಿ ಭಾವನೆಗಳನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅನ್ನೋದಾದರೆ ಮಾತ್ರ ನೀವು ಮುಂದುವರಿರಿ. ಇಲ್ಲ ಅಂತಂದರೆ ನೀವು ಭಾವನೆಗಳಿಗೆ ದಾಸರಾಗ್ತೀರ ಅನ್ನೋದಾದರೆ ನೀವು ಆದಷ್ಟು ನೀವಾಯಿತು, ನಿಮ್ಮ ಕೆಲಸ ಆಯಿತು ಅನ್ನೋ ಥರ ಇದ್ದರೆ ತುಂಬ ಒಳ್ಳೆಯದು. ಮತ್ತಿನ್ನೇನಪ್ಪ ಅಂತಂದರೆ ಅಷ್ಟೇ. ನಾನು ಮಾಡೋದು ಇಷ್ಟೇ ನೋಡಿರಿ. ನಾನು ಜಾಸ್ತಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕ್ಕೋಲ್ಲ. ಯಾರಾದರೂ ಬಂದು ಕಷ್ಟ ಅಂತ ಹೇಳ್ಕೊಂಡ್ರೆ ನಾನು ಕೈಲಾಗಿದ್ದ 4 ಸಾಂತ್ವನದ ಮಾತುಗಳನ್ನು ಹೇಳ್ತೀನಿ. ಅವ್ರು ಏನೆಲ್ಲ ಮಾಡ್ಬೋದು ನಾನು ಒಳ್ಳೆ ರೀತಿಯಲ್ಲೇ ಹೇಳ್ತೀನಿ, 4 ಒಳ್ಳೆ ರೀತಿ ಈ ಥರ ಇರ್ರಿ ಅಂತೇಳಿ. ನನಗೆ ಯಾರಿಗೇ ಬಂದು ಕೇಳಿದ್ರೆ ನಾನು ಅವ್ರಿಗೆ ಫಸ್ಟ್ ಹೇಳೋದೇನಪ್ಪ ಅಂತಂದರೆ, ತಾಳ್ಮೆ ಇರಲಿ, ಜೀವನದಲ್ಲಿ ತಾಳ್ಮೆ ಇರಲಿ, ಎಲ್ಲದೂ ಒಳ್ಳೆಯದಾಗುತ್ತೆ. ಒಂದಂತೂ ನಿಜ, ಈ ಒಂದು ಪ್ರಪಂಚದಲ್ಲಿ ಕರ್ಮ ಅಂತಕ್ಕಂಥದ್ದು 100ಕ್ಕೆ 1000 ಪಟ್ಟು ನಿಜ. ಇದು ನನ್ನ ವೈಯಕ್ತಿಕ ಅನುಭವ, 100ಕ್ಕೆ 1000 ಪಟ್ಟು ನಿಜ. ನಮ್ಮಿಂದ ಅಂತ ಯಾರಿಂದನೇ ಆಗಲಿ, ಯಾರದೇ ಒಂದು ರೂಪಾಯಿನೇ ಆಗಲಿ, ಯಾರೇ ಅನ್ಯಾಯವಾಗಿ ಕಿತ್ಕೊಂಡು ತಿಂದರು ಅಂತಂದರೆ ಅದ್ರದ್ದು ಕರ್ಮ ಅವರು ಅನುಭವಿಸ್ತಾರೆ. ತಡ ಆಗ್ಬೋದು, ಅವ್ರು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಆ ಪುಣ್ಯ ಅವ್ರನ್ನ ಕಾಯ್ತಿರುತ್ತೆ. ಬಟ್ ಆ ಪುಣ್ಯದ ಒಂದು ಫಲ ಖಾಲಿ ಆದಮೇಲೆ ಪಾಪದ ಫಲ ಶುರುವಾಗುತ್ತೆ. ಅದನ್ನು ಅವರು ಅನುಭವಿಸ್ಲೇಬೇಕು, ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಮೋಸ ಮಾಡಿದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ನೋಡ್ಕೊಳ್ಲಿಕ್ಕೆ ಅಂತೇಳಿ ಆ ದೇವರಿದ್ದಾನೆ, ಆಯಿತಾ. ಯಾಕಂದರೆ ಅಮಾಯಕ ಹೃದಯಗಳಿಗೆ, ಪ್ರಾಮಾಣಿಕರಿಗೆ ಈ ಜಗತ್ತಲ್ಲಿ ತುಂಬ ಮೋಸ ಆಗ್ತಿರುತ್ತೆ. ಅದು ಶಾಶ್ವತ ಅಲ್ಲ, ಆಯಿತಾ. 1 ರೂಪಾಯಿ ಕಿತ್ಕೊಂಡು ಒಂದು ತಟ್ಟೆಯಲ್ಲಿ ತುತ್ತಿದೆ ಅಂತಂದರೆ
ಆ ದೇವರು ಆ ತುತ್ತಿಗೆ ತುಂಬ ಜನನ ಭಾಗಿ ಮಾಡಿರ್ತಾನೆ. ಆಯಿತಾ, ಅವ್ರವ್ರ ತುತ್ತನ್ನು ಅವರಿಗೆ ಇಷ್ಟು ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಇಷ್ಟ ಆದ್ರೂ ಕೊಟ್ಟು ಒಂದು ಮನುಷ್ಯತ್ವವನ್ನು ಉಳಿಸ್ಕೋಬೇಕು. ಕೆಲವೊಬ್ಬರು ಅಷ್ಟೂ ಕೂಡ ಉಳಿಸ್ಕೊಳ್ದೇ ಇರ್ತಾರೆ, ದುರಾಸೆಯಿಂದ ಬಾಚಿಕೊಂಡು ನನಗೇ ಇರಲಿ ಅಂತೇಳಿ ಸ್ವಾರ್ಥದಿಂದ ಬದುಕ್ತಾರೆ. ಅಂಥವ್ರ ಬದುಕು ಒಂದಲ್ಲ ಒಂದಿನ ಆ ಕರ್ಮದ ಒಂದು ಸುಳಿಗೆ ಸಿಲುಕುತ್ತೆ. ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ, ಆರಾಮಾಗಿರಿ, ಖುಷಿಯಾಗಿರಿ. ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ತ್ವಚೆಯನ್ನು ತಾಜಾ ಆಗಿರೋ ಥರ ನೋಡ್ಕೊಳ್ಳಿ. ಆಯಿತಾ, ನಿಮ್ಮ ಮುಖವನ್ನು ಚೆನ್ನಾಗಿಟ್ಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರೋ ನಿಮಗೆ ಪ್ರಪಂಚ ಅಷ್ಟೇ ಸುಲಭ ಅಂತ ಅನಿಸುತ್ತೆ, ಅಷ್ಟೇ ಸುಂದರ ಅಂತ ಅನಿಸುತ್ತೆ. ಬೇರೆಯವರಿಂದ ನಿರೀಕ್ಷೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಆಯಿತಾ, ಎಲ್ಲನೂ ಒಳ್ಳೆಯದಾಗುತ್ತೆ. ದೇವರಿದ್ದಾನೆ, ನೀವು ನಂಬಿದರೆ ದೇವರನ್ನು ನಂಬಿ. ಪಕ್ಕ ದೇವ್ರು ಯಾವತ್ತೂ ನಿಮಗೆ ಮೋಸ ಮಾಡೋಕ್ಕೋಗೋದಿಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ದೇವರಿದ್ದಾನೆ. ಪರೀಕ್ಷೆಗಳು ಜಾಸ್ತಿ. ನೀವು ಪ್ರಾಮಾಣಿಕರಾಗಿದ್ದೀರಾ ಅಂತಂದರೆ ನಿಮಗೆ ತುಂಬ ಪರೀಕ್ಷೆಗಳು ಜಾಸ್ತಿ. ಆಯಿತಾ, ಕೆಟ್ಟವರಿಗೆ ಜಾಸ್ತಿ ಪರೀಕ್ಷೆಗಳಿರೋದಿಲ್ಲ, ಗೊತ್ತಾಯ್ತಾ. ಹಾಗಾಗಿ ಬಟ್ ಒಳ್ಳೆಯವರಿಗೆ ದೇವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಒಳ್ಳೆಯದ್ರ ಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ನಿಮಗೆ ಸಿಕ್ಕಿಲ್ಲ ಅಂತಂದ್ರು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಯಾರಿಗಾದರೂ ಸಿಕ್ಕೇ ಸಿಗುತ್ತೆ. ಒಳ್ಳೆಯದು ಎಲ್ಲೂ ಹೋಗೋದಿಲ್ಲ, ಆಯಿತಾ, ಎಲ್ಲೂ ಕೂಡ ಹೋಗೋದಿಲ್ಲ, ಇದ್ದೇ ಇರುತ್ತೆ. ಯಾವಾಗಾದರೂ ನಮಗೆ ವಾಪಸ್ ಬಂದೇ ಬರುತ್ತೆ. ಈ ಜನ್ಮದಲ್ಲಿ ಅಲ್ಲ ಅಂದ್ರೂ ಮುಂದಿನ ಜನ್ಮಕ್ಕಾದರೂ ಬಂದೇ ಬರುತ್ತೆ. ಹಾಗಾಗಿ ದೇವರನ್ನು ನಂಬಿ, ದೇವರೆಲ್ಲದನ್ನು ಒಳ್ಳೇದು ಮಾಡ್ತಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಜಾಸ್ತಿ ಏನಾದರೂ ಕೊರೆದಿದ್ದೀನಿ ಅಂತಂದರೆ ದಯವಿಟ್ಟು ಬೇಜಾರು ಹಾಕೋಗ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಸಾಂಬಾರ್ ಪುಡಿ ವೀಡಿಯೋಸ್ನ ತುಂಬ ಜನ ಕೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಆ ವಿಡಿಯೋನ ಮಾಡೋಕ್ಕಾಗಿಲ್ಲ. ಇಷ್ಟರಲ್ಲಿ ನಾನು ಒಂದು ರಜೆ ಸಿಕ್ಕಾಗ ನಾನು ಅದನ್ನು ಹುರಿದ್ಬಿಟ್ಟು ಎಲ್ಲ ಐಟಮ್ಸ್ ತೊಗೊಬಂದಿದ್ದೀನಿ. ಅದನ್ನ ಹುರಿದ್ಬಿಟ್ಟು ಮಾಡಬೇಕಷ್ಟೇ. ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ದೇವರು ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.